ಹಾಯ್ ನಮಸ್ಕಾರ ಎಲ್ಲ ಮಸ್ತ್ ಮಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅರುಣ ವ್ಲಾಗ್. ಸೊ ಇವಾಗ ಟೈಮ್ ಬಂದು 4:15 ಆಯಿತು. ಇಷ್ಟು ಬೇಗ ಅದು ನಾನು ಎದ್ಬಿಟ್ಟು ನೀವೇನು ಮಾಡ್ತೀನಿ ಅಂತ ಕೇಳೋಕೆ ಹೋಗಬೇಡಿ. ಇವತ್ತೇನೇನಾಗುತ್ತೆ ಅಂತ ನೀವೇ ಎಲ್ಲ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ 4:15 ಹೇಳೋದು ತುಂಬ ಕಷ್ಟ ಗುರು. ವಿಡಿಯೋನ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್. ಸೊ ಫೈನಲಿ ನಾನಂತೂ ರೆಡಿ ಆದೆ, ಫ್ರೆಶ್ ಅಪ್ ಆಗಿಬಿಟ್ಟು ಬನ್ನಿ ಗೈಸ್ ಹೋಗೋಣ. ಆಮೇಲೆ ನಾನಂತೂ ನಮ್ಮೂರ ದೇವಸ್ಥಾನಕ್ಕೆ ಬಂದೆ. ಸೊ ಇವತ್ತೇನೆಂದರೆ ಶ್ರಾವಣದ ಮೊದಲನೇ ಸೋಮವಾರ. ಅದಕ್ಕೋಸ್ಕರ ನಮ್ಮೂರ ದೇವರಿಗೆ ಇವತ್ತು ಅಭಿಷೇಕ ಇತ್ತು. ಅದಕ್ಕಾಗಿ ನಾನು ಎಷ್ಟೊಂದು ಚೆನ್ನಾಗಿ ರೆಡಿಯಾಗಿ ಹೋಗಿದ್ದೆ. ಇದೇ ನಮ್ಮೂರ ಬಸವೇಶ್ವರ. ಫೈನಲಿ ಎಲ್ಲ ರೆಡಿ ಮಾಡ್ಕೊಂಡಾಯಿತು, ಇನ್ನೇನು ಸ್ಟಾರ್ಟ್ ಮಾಡಬೇಕಷ್ಟೇ. ಇವಾಗ ನೋಡಿ ಗೈಸ್, ಇದೇ ನಮ್ಮೂರ ಕಾಯೋದೊರೆಯೇ ನಿನಗೆ ಎನ್ನಿಂತ ಮಮಕಾರ. ಫೈನಲಿ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಫೋಟೋ ಎಲ್ಲ ಹೊಡೆಸ್ಕೊಂಡು ಆಮೇಲೆ ನಮ್ಮ ಮನೆಗೆ ನಾನು ಹೋಗ್ತಾ ಇದ್ದೆ. ಮನೆಗೆ ಹೋಗೋಕೆ ಮುಂಚೆ ನಮ್ಮೂರ ದೇವಸ್ಥಾನದ ಒಂದು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು. ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿ ತುಂಬ ಜನ ಇತ್ತು, ಅದಕ್ಕೋಸ್ಕರ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಮತ್ತು ನಾನು ಹೋಗ್ತಾ ಇದ್ದೆ ಮನೆಗೆ ಹೋಗ್ಬಿಟ್ಟು ಇನ್ನೂ ತಿಂಡಿನ ಮಾಡಿರಲಿಲ್ಲ. ಸೊ ತಿಂಡಿ ತಿನ್ನೋಕೆ ಅಂತ ನಾನು ಕೂತ್ಕೊಂಡೆ. ನಮ್ಮಮ್ಮ ನನಗೋಸ್ಕರ ಮಂಡಕ್ಕಿ ಮತ್ತು ಬಜ್ಜಿ ಎಲ್ಲ ಮಾಡಿತ್ತು. ಅದು ಅಲ್ಲದೆ ಇವತ್ತು ಪಂಚಮಿ ಹಬ್ಬ ಕೂಡ ನಮ್ಮೂರಲ್ಲಿ. ನಾನು ಕೂಡ ಹೋಗಿ ದೇವ್ರಿಗೆಲ್ಲ ಹಾಲು ಎರೆದು, ಅದಾದಮೇಲೆ ಹಣ್ಣು ಕಾಯಿ ಎಲ್ಲ ಹಿಡಿದು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದುಬಿಟ್ಟು ಊಟಕ್ಕೆ ಅಂತ ಕೂತ್ಕೊಂಡೆ. ಇವತ್ತಿನ ಸ್ಪೆಷಲ್ಲು ಉಂಡಿನೆಲ್ಲ ತಿನ್ಕೊಂಡು ಆಮೇಲೆ ಒಂದು ರೀಲ್ಸ್ ಮಾಡೋಣ ಅಂತ ಕೂತ್ಕೊಂಡೆ. ಮಾರಿನ ನೋಡಿಲ್ವ ನಾನು ಹಾಕಲ್ಲ ಸ್ಟೇಟಸ್ ಹಂಗಿದ್ರೆ ಯಾವ್ದಪ್ಪ ನಾಳಿಗೆ ಊರಾಗ ಕಂಬ ಹುಗದ ಕಟ್ಟುನ ಜೋಕಾಲಿ ನಿಮ್ಮ ಲವರ ಬಂದಿದ್ರಂದ ಬರ್ತಾರೋ ಅಲ್ಲಿ. ಸೊ ಫೈನಲಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಬಾಯ್.